ಅತ್ಯಂತ ಶುಭಗ್ರಹಗಳ ಕಟಕ ರಾಶಿಯಲ್ಲಿ ಸಂಯೋಗದಿಂದಾಗಿ ಜುಲೈ 14ರಂದು ಗಜಕೇಸರಿ ರಾಜಯೋಗ ರೂಪುಗೊಳ್ಳಲಿದೆ. ಕೆಲ ರಾಶಿಯವರಿಗೆ ಇದರಿಂದ ಸಾಕಷ್ಟು ಶುಭ ಫಲಗಳು ಪ್ರಾಪ್ತಿಯಾಗಲಿವೆ. ಹಾಗಾದರೆ ಗಜಕೇಸರಿ ಯೋಗದಿಂದ ಯಾವ ರಾಶಿಯವರಿಗೆ ಯಾವ ರೀತಿ ಪ್ರಯೋಜನ ಆಗಲಿದೆ ಅಂತ ನೋಡ್ತಾ ಹೋಗೋಣ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುವನ್ನು ತುಂಬ ಶಕ್ತಿಶಾಲಿ ಗ್ರಹ ಅಂತ ಪರಿಗಣಿಸಲಾಗುತ್ತೆ. ಅಲ್ಲದೆ ಗುರುವನ್ನು ಜೀವನದಲ್ಲಿ ಅವಕಾಶಗಳು ಮತ್ತು ಪ್ರಗತಿಯನ್ನು ಒದಗಿಸುವ ಶುಭ ಗ್ರಹ ಅಂತ ಪರಿಗಣಿಸಲಾಗುತ್ತೆ. ಆದ್ದರಿಂದಾಗಿ ಗುರುವಿನ ಗ್ರಹ ಸಂಚಾರ ಹಾಗೂ ಸ್ಥಾನವನ್ನು ಜ್ಯೋತಿಷ್ಯದಲ್ಲಿ ಬಹಳ ಮುಖ್ಯ ಅಂತ ಪರಿಗಣಿಸಲಾಗುತ್ತೆ. ಇದರೊಂದಿಗೆ ಗುರುವಿನೊಂದಿಗೆ ಕಾಲಕಾಲಕ್ಕೆ ಕೆಲ ಗ್ರಹಗಳು ಸಂಚಾರದ ವೇಳೆ ಸಂಯೋಗಗೊಳ್ತವೆ. ವಿಶೇಷವಾಗಿ ಚಂದ್ರಗ್ರಹ ಸಂಯೋಗವಾದಾಗ ಅತ್ಯಂತ ಶುಭ ಯೋಗ ರೂಪುಗೊಳ್ಳುತ್ತೆ. ಇದೇ ಜುಲೈ 14ರಂದು ಚಂದ್ರಗ್ರಹ ಕಟಕ ರಾಶಿಗೆ ಸಂಚಾರ ಮಾಡಲಿದೆ. ಈಗಾಗಲೇ ಗುರು ಕಟಕ ರಾಶಿಯಲ್ಲೇ ಸಾಗ್ತಾ ಇದ್ದಾನೆ. ಹಾಗೆ ದೇವತೆಗಳ ಗುರು ಹಾಗೂ ಚಂದ್ರ ಒಂದೇ ರಾಶಿಯಲ್ಲಿ ಸಾಗೋದರಿಂದ ಜ್ಯೋತಿಷ್ಯದಲ್ಲಿ ಅತ್ಯಂತ ಶುಭ ಯೋಗ ರೂಪುಗೊಳ್ಳುತ್ತೆ. ಚಂದ್ರ ಕಟಕ ರಾಶಿಯಲ್ಲಿ 2.5 ದಿನಗಳ ಕಾಲ ಸಾಕ್ತಾನೆ. ಗಜಕೇಸರಿ ಯೋಗ ಜಾತಕದಲ್ಲಿ ಬಲವಾಗಿರುವ ರಾಶಿಯವರಿಗೆ ಸಾಕಷ್ಟು ಶುಭ ಫಲಗಳು ಪ್ರಾಪ್ತಿಯಾಗ್ತವೆ. ಸಂಪತ್ತು, ಸೌಕರ್ಯ, ಅದೃಷ್ಟ ನಿಮ್ಮನ್ನು ಹಿಂಬಾಲಿಸುತ್ತೆ. ಹಾಗಾದರೆ ಈ ಸಮಯದಲ್ಲಿ ಗುರುವಿನ ಆಶೀರ್ವಾದ ಇರುವ ರಾಶಿಗಳು ಯಾವುದು ಅಂತ ನೋಡೋದಾದರೆ ಮೊದಲಿಗೆ ಮಿಥುನ ರಾಶಿಯವರಿಗೆ ಗುರು ನೆಮ್ಮದಿ ಕೊಡ್ತಾನೆ. ಮತ್ತು ಜುಲೈ 14ರಿಂದ ಜುಲೈ 16ರವರೆಗಿನ ಅವಧಿಯಲ್ಲಿ ನಿಮ್ಮ ವ್ಯವಹಾರ, ವ್ಯಾಪಾರ, ಕೃಷಿ ಹಾಗೂ ಇನ್ನಿತರ ಯಾವುದೇ ಕ್ಷೇತ್ರದಲ್ಲೇ ಆಗಲಿ ಅಪಾರ ಲಾಭಗಳು ಸಿಗ್ತವೆ. ಈ ಅವಧಿಯಲ್ಲಿ ನೀವು ಬಹಳಷ್ಟು ಸಂಪತ್ತನ್ನು ಸಂಗ್ರಹಿಸಲು ಸಾಧ್ಯವಾಗುತ್ತೆ. ಅಲ್ಲದೆ ಹೂಡಿಕೆಗಳು ನಿಮಗೆ ಯಶಸ್ಸನ್ನು ತರುವ ಸಮಯ ಇದು. ಜೊತೆಗೆ ನಿಮ್ಮ ಗುರಿಗಳನ್ನು ಸಾಧಿಸುವ ಪ್ರಯತ್ನಗಳಲ್ಲಿ ವೇಗ ಹೆಚ್ಚಾಗುತ್ತೆ. ಪ್ರಭಾವಿ ಜನರೊಂದಿಗಿನ ನಿಕಟ ಸಂಬಂಧ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ತರುತ್ತೆ. ಮೆಚ್ಚುಗೆ, ಖ್ಯಾತಿ ಹಾಗೂ ಅದೃಷ್ಟ ನಿಮ್ಮನ್ನು ಹಿಂಬಾಲಿಸುತ್ತೆ. ಗುರುವಿನ ಸಂಚಾರ ಸಂಬಂಧಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತೆ. ಈ ಎಲ್ಲ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷವನ್ನು ತರಲಿದೆ. ಇನ್ನು ವೃಷಭ ರಾಶಿಯವರ ಬಾಳು ಬಂಗಾರವಾಗುವ ಸಮಯ ಇದು. ಅಷ್ಟೇ ಅಲ್ಲ, ನಿಮ್ಮ ಜೀವನವು ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯಿಂದ ತುಂಬಿರುತ್ತೆ. ಗುರುವು ಹೊಸ ವಾಹನವನ್ನು ಖರೀದಿಸಲು ಮತ್ತು ಹೊಸ ಆಸ್ತಿಗಳನ್ನು ಖರೀದಿಸಲು ಅವಕಾಶಗಳನ್ನು ಕೊಡ್ತಾನೆ. ಹಿಂದೆ ಇದ್ದಂಥ ಆರೋಗ್ಯ ಸಮಸ್ಯೆಗಳು ಈಗ ಕೊನೆಗೊಳ್ತವೆ. ವಿದೇಶ ಪ್ರಯಾಣಕ್ಕೆ ಹೊಸ ಅವಕಾಶಗಳು ಸಿಗತ್ತೆ. ನಿಮ್ಮ ಜೀವನದ ಇಲ್ಲಿವರೆಗೆ ನೀವು ಎದುರಿಸಿದಂಥ ಅಡೆತಡೆಗಳು ಈಗ ಕೊನೆಗೊಳ್ತವೆ. ವ್ಯವಹಾರವನ್ನು ಪ್ರಾರಂಭಿಸಲು ಇದು ತುಂಬ ಅನುಕೂಲಕರವಾದಂತಹ ಸಮಯ. ಈ ಅವಧಿ ಉದ್ಯೋಗಾಕಾಂಕ್ಷಿಗಳಿಗೆ ತುಂಬ ಅನುಕೂಲಕರವಾಗಿರುತ್ತೆ. ಕುಟುಂಬ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ನೆಲೆಸುತ್ತೆ. ವಿವಾಹಿತ ದಂಪತಿಗಳು ಪರಸ್ಪರ ಗುಣಮಟ್ಟದ ಸಮಯವನ್ನು ಕಳೆಯೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಕಟಕ ರಾಶಿಯವರಿಗೂ ಕೂಡ ನೋಡಿ, ಕಟಕ ರಾಶಿಯವರಿಗೆ ಚಂದ್ರನ ಸಂಚಾರ ಅನ್ನುವಂಥದ್ದು ಅನೇಕ ಉತ್ತಮ ಪ್ರಯೋಜನಗಳನ್ನು ಕೊಡುತ್ತೆ. ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಹೆಚ್ಚಾಗುತ್ತೆ. ಚಂದ್ರ ನಿಮ್ಮ ಸಂಪತ್ತು ಮತ್ತು ಸಾಧನೆಗಳ ಮನೆಗೆ ಸ್ಥಳಾಂತರ ಕೊಡ್ತಾ ಇದ್ದಾನೆ, ಅಂದರೆ ಸಂಚಾರ ಮಾಡ್ತಾ ಇದ್ದಾನೆ. ಈ ಸಮಯದಲ್ಲಿ ಕಚೇರಿ ಕೆಲಸದಲ್ಲಿರುವಂಥವರಿಗೆ ಅನೇಕ ಅನುಕೂಲಕರ ಬದಲಾವಣೆಗಳು ಕಂಡುಬರ್ತವೆ. ವ್ಯಾಪಾರಸ್ಥರು ಆರ್ಥಿಕ ಲಾಭ ಮತ್ತು ಆದಾಯವನ್ನು ಆನಂದಿಸ್ತಾರೆ. ಈ ಅವಧಿಯಲ್ಲಿ ವಿದ್ಯಾರ್ಥಿಗಳು ಉತ್ತಮ ಸಾಧನೆಗಳನ್ನು ಮಾಡ್ತಾರೆ. ಅನೇಕ ಸಂತೋಷದ ಬದಲಾವಣೆಗಳು ನಿಮ್ಮನ್ನು ಆಶ್ಚರ್ಯಗೊಳಿಸ್ತವೆ. ಈ ಪ್ರಯೋಜನಗಳು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸ್ತವೆ. ಈ ಗ್ರಹಗಳ ಸಂಚಾರದಿಂದ ನಿಮ್ಮ ಎಲ್ಲ ಪ್ರಯತ್ನಗಳು ಕೂಡ, ಕಟಕ ರಾಶಿಯವರಿಗೆ ಎಲ್ಲ ಪ್ರಯತ್ನಗಳು ಕೂಡ ಸಾಕಾರಗೊಳ್ಳುತ್ತೆ. ಮತ್ತು ನಿಮ್ಮ ಆರ್ಥಿಕ ಸ್ಥಿತಿ ಹಲವು ಪಟ್ಟು ಹೆಚ್ಚಾಗತ್ತೆ. ಮತ್ತು ಕಚೇರಿಯಲ್ಲಿನ ಬದಲಾವಣೆಗಳು ನಿಮಗೆ ಉತ್ತಮ ಪ್ರಯೋಜನವನ್ನು ನೀಡ್ತವೆ. ಇದು ಕೆಲಸ ಮಾಡುವವರಿಗೆ ಅನೇಕ ಸಕಾರಾತ್ಮಕ, ಧನಾತ್ಮಕ ಪ್ರಯೋಜನಗಳನ್ನು ನೀಡಲಿದೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.